ಹಾಯ್ ಹಲೋ ಫ್ರೆಂಡ್ಸ್, ನಾವು ಇವತ್ತು ಹೊರಡ್ತಿರೋದು ಪುರಿ ಜಗನ್ನಾಥನ ದೇಗುಲದ ಕಡೆಗೆ. ಕಮ್ ಲೆಟ್ಸ್ ಸಿ ಎವ್ರಿ ಒನ್. ಥ್ಯಾಂಕ್ ಯು. ಹೋಟೆಲ್ ಪ್ರಭುಪಾದ ನಾವಿರೋದು. ಗಾರ್ಡನ್ ಏರಿಯಾ, ಫ್ಲವರ್ಸ್ ಎಲ್ಲ ಫ್ರೆಶ್ ಆಗೈತೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಇನ್ನು ಒಳಗಡೆ ತೋರಿಸ್ತೀನಿ ರೂಮ್ಸ್. ಗಣೇಶ ರೂಮ್ ರಿಸೆಪ್ಷನ್. ಜೈ ಜಗನ್ನಾಥ್, ಜೈ ಜಗನ್ನಾಥ್. ಜಗನ್ನಾಥನ ರಥಯಾತ್ರೆ, ಜೈ ಜಗನ್ನಾಥ್. ನನಗೆ ಸ್ವಲ್ಪ ಫೀವರ್ ಇರೋದ್ರಿಂದ ಬರೋವಾಗ್ಲಿಂದನೇ ಫೀವರ್ ಇತ್ತು. ಒಂದು ಸ್ವಲ್ಪ ನಾನು ಮೆಡಿಕೇಷನಲ್ಲಿದ್ದೀನಿ, ಟ್ಯಾಬ್ಲೆಟ್ಸು ಪ್ಯಾರಾಸಿಟಮಲ್ ತೊಗೊಂಡು, ಅದಕ್ಕೆ ನೀರಲ್ಲಿ ಇಳಿದಿಲ್ಲ. ಈವನ್ ಬೀಚಲ್ಲಿ ಸಹ ಇಳಿದಿಲ್ಲ. ನಮ್ಮ ರೂಮ್ ತೋರಿಸ್ತೀವಿ. ರೂಮ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ. ಹೋಟೆಲ್ ಪ್ರಭುಪಾದ. ಆ್ಯಕ್ಚುಲಿ ರೂಮ್ ಬಂದು ಮತ್ತೆ ನೋಡೋಣ, ಫಸ್ಟು ಬೀಚ್ ಹತ್ರ ಹೋಗಿ ಬರೋಣ. ರೂಮ್ ನಂಬರ್ 105 ಪುರಿ ಬೀಚ್. ನೋಡಿ ವ್ಯೂ ಹೇಗಿದೆ. ಬೀಚ್ 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 ನಾನು ಬಿಟ್ಟು ಹೋಗ್ತಿಲ್ಲ, ನಾನು ಬೀಚ್ ಬಿಟ್ಟು ಹೋಗ್ತಿಲ್ಲ. ಈ ನಡುವೆ ಎಲ್ಲ ಬೀಚೇ. ಮೊನ್ನೆ ಎಲ್ಲ ಗೋವಾ ಬೀಚು, ಇವಾಗ ಇದು ಪುರಿ ಬೀಚು. ಬಟ್ ಭಾಳ ಚೆನ್ನಾಗೈತೆ ಬೀಚ್. ಸಣ್ಣ ಸಣ್ಣ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾವ್ರೆ. ಏನೇ ಆದರೂ ಬೀಚ್ ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ, ಆಡೋಕ್ಕೆ. ಅಷ್ಟೇ ಹುಷಾರಾಗಿರಬೇಕು ಬೀಚಲ್ಲಿ ಆಡೋಕ್ಕೆ. ಅಷ್ಟೇ ಕಷ್ಟ. ನೋಡಿ ಎಷ್ಟು ದೂರದಿಂದ ಹಾಗೇ ಕಾಲ ಹತ್ರ ಬರುತ್ತೆ, ಅಷ್ಟೇ ದೂರ ಹೋಗುತ್ತೆ ಅಲೆಗಳು. ನಮ್ಮ ಮದರ್ ಇಂಡಿಯಾ ಬಹಳ ದಿನಗಳ ನಂತರ ಬೀಚ್ ಹತ್ರ ಬಂದಿರೋದು. ಎಂಜಾಯ್ ಬೀಚ್ ವೇವ್ಸ್. ಭಾಳ ಚೆನ್ನಾಗಿದೆ ಹತ್ತಿರದಲ್ಲಿ. ಹಾರ್ಸ್ ರೈಡು ಎಲ್ಲ ಇದೆ. ಬೀಚ್ ಸೇಫಾಗೇ ಇದೆ, ಯಾರೂ ಇಲ್ಲ ದೊಡ್ಡವರು ಗೈಡ್ ಮಾಡೋಕ್ಕೆ. ಅವ್ರಿಗೆ ಲೈಫ್ ಗಾರ್ಡ್ಸ್ ಇದ್ದಾರೆ ಭಾಳ ದೂರದಲ್ಲಿ. ಪೂರಿ ಬೀಚ್ ಭಾಳ ಚೆನ್ನಾಗಿದೆ. ಬೀಚ್ ಮುಗೀತು, ಇವಾಗ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಿದ್ದೀವಿ. ಇದು ಪೂರಿಯ ಲೈಟ್ ಹೌಸ್. ಇದರೊಳಗಡೆ ಗೇಮ್ಸು, ಮಕ್ಕಳು ಆಟ ಆಡೋದು ಎಲ್ಲ ಐತೆ. ಮೇಲೆ ಟವರ್ ಮೇಲೆ ನಿಂತ್ಕೊಂಡು ಬೀಚ್ ನೋಡ್ಬೋದು. ನೋಡೋಕೆ ಭಾಳ ಸುಂದರವಾಗಿರುತ್ತೆ. ಬಟ್ ನಾವು ಮಕ್ಕಳ ಜೊತೆ ಬಂದಿಲ್ಲ, ಆ ಇಂಟ್ರೆಸ್ಟ್ ಇಲ್ಲ ಮಕ್ಕಳಿಲ್ದಿರ ನೋಡೋಕ್ಕೆ. ಮಕ್ಕಳಿಗಾದರೆ ಭಾಳ ಇದೆ ಒಳಗಡೆ ನೋಡೋಕ್ಕೆ, ಆಡೋಕ್ಕೆ. ಇಲ್ಲೆಲ್ಲ ಹೋಟೆಲ್ಸ್ ಭಾಳ ಇದೆ ಬೀಚ್ ಸೈಡೆ. ಬೀಚ್ ವ್ಯೂ, ಸಿ ವ್ಯೂ ಅಂತ ಎಲ್ಲ ನೋಡಿ ತೊಗೋಬೇಕು. ಯಾಕಂದರೆ ಕೆಲವೊಂದು ಹೋಟ್ಲುಗಳು, ಈ ನಮ್ಮ ಎದುರುಗಡೆ ಇರೋ ಹೋಟ್ಲು ಇನ್ನೂ ನೋಡೋಕೆ ಚೆನ್ನಾಗಿ ಕಾಣ್ತಿದೆ, ಒಳಗಡೆ ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನ್ನು. ಜೈ ಜಗನ್ನಾಥ್, ಪುರಿ ಜಗನ್ನಾಥ್ ದೇವಸ್ಥಾನದ ಧ್ವಜ. ದರ್ಶನ ಬಹಳ ಚೆನ್ನಾಗಿ ಆಯಿತು, 2 ಸಲ ಆಯಿತು. ನೋಡಿ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ ಧ್ವಜ. ಅದು ನೋಡೋಕ್ಕೆ ಅಷ್ಟು ಚೆಂದವಾಗಿರುತ್ತೆ. ಭಾಳ ಸಂತೋಷ ಆಯಿತು. ಪೂರಿ ಜಗನ್ನಾಥ ದೇವಸ್ಥಾನದ ಆವರಣ. ಎಲ್ಲರೂ ಎಲ್ಲಂದರೆ ಅಲ್ಲಿ ಮಲಗಿದ್ದಾರೆ. ಇಲ್ಲಿ ನೋಡಿ ಲೈಟ್. ಈ ಲೈಟ್ಸೇ ದೇವಸ್ಥಾನದ ಧ್ವಜಕ್ಕೆ ಹೋಗಿ ಆರ್ತಿರೋದು, ಬೀಳ್ತಿರೋದು ಬೆಳಕು. ದೇವಸ್ಥಾನದಲ್ಲಿ ದರ್ಶನ ಭಾಳ ಚೆನ್ನಾಗಾಯಿತು. ಏನಂದರೆ ಪ್ರತಿ ಒಂದಕ್ಕೂ ದುಡ್ಡು. ಜನ ಯಾಮಾರಿಸೋದ್ರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ. ದೇವಸ್ಥಾನ ಬಾಗಿಲು ಮುಚ್ಚಿದ ನಂತರ ಹೊರಗಡೆ ಸುತ್ತಾಡೋಕ್ಕೆ ಅಂತ ಬಂದಾಗ ಎಷ್ಟು ವಿಶಾಲವಾಗೈತೆ, ದೊಡ್ಡದಾಗಿ ದೇವಸ್ಥಾನ.
ನೈಟು ಹೊರಗಡೆ ಬಂದರೆ ಶಾಪಿಂಗು ಏನಾದರೂ ಸಿಗುತ್ತೆ ಅಂದರೆ ಏನೂ ಇಲ್ಲ. ಕುಂಕುಮ ಒಂದು ಮಾರ್ತಿದ್ದಾರೆ. ಇನ್ನು ಈ ಹೊರಗಡೆ ದೇವಸ್ಥಾನದ ಹೊರಗಡೆ ಇವರೇ ತಯಾರಿಸಿರುವಂಥ ಬಳೆಗಳು, ತಾಯ್ತುಗಳು ಅಂಥದ್ದು ಏನೂ ಇಲ್ಲ ಹೊರಗಡೆ ರಾತ್ರಿ ನೈಟಲ್ಲಿ. ಇದು ಪೂರಿಯ ಮಹಾದ್ವಾರ, ಗರ್ಭಗುಡಿಗೆ ಎಂಟ್ರಿ ಆಗೋದು ಮೈನ್ ಮುಖ್ಯ ದ್ವಾರ ಇದು. ಈ ಪ್ಲೇಸ್ ಇವಾಗ ಕ್ಲೋಸ್ ಆಗಿದೆ. ಇಲ್ಲಿರೋ ಜನಕ್ಕೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ. ಇಲ್ಲಿರೋ ಪೊಲೀಸವರು ಸಹ ಯಾರು ಇವರನ್ನು ಕೇರ್ ಅನ್ನಲ್ಲ. ಇಷ್ಟಕ್ಕೂ ಓಡಿಸ್ತಾರೆ, ಟೂ ವೀಲರ್ಗಳು ಇಷ್ಟಕ್ಕೂ ಓಡಿಸ್ತಾರೆ. ದೇವಸ್ಥಾನದ ಆವರಣದಲ್ಲಿ ಎಷ್ಟು ಜೋರಾಗಿ ಹಾರ್ನ್ ಹೊಡಿತಾರೆ. ಪೂರಿ ದೇವಸ್ಥಾನ ಇನ್ನೂ ದೇವಸ್ಥಾನದಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. ದೇವಸ್ಥಾನ ಭಾಳ ಚೆನ್ನಾಗಿದೆ. ಬಟ್ ಒಳಗೆ ಹೋಗೋದಕ್ಕೆ ಬರೋದಕ್ಕೆ ಒಳಗಡೆ ಎಲ್ಲ ಬಹಳ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು. ಜನ ನುಗ್ಗಲು ದೇವರ ದರ್ಶನ ಬಹಳ ಚೆನ್ನಾಗಾಯಿತು. ಅದು ಎರಡು ಸಲ ಆಯಿತು. ಫಸ್ಟು ಬಹಳ ಹತ್ತಿರದಿಂದ ದೇವರ ಹತ್ರ ಬಿಟ್ಟರು. ಅಲಂಕಾರ ಆಗೋದಕ್ಕೂ ಮುಂಚೆ, ಅಲಂಕಾರದ ನಂತರ 2ನೇ ಸಲ ದರ್ಶನ ಆಯಿತು. 2 ಸಲ ದರ್ಶನ ಬಹಳ ಚೆನ್ನಾಗಾಯಿತು. ಏನಂದರೆ ನುಗ್ಗಲು ಬಹಳ ಜಾಸ್ತಿ. ಒಂದು ಮೈಂಟೆನೆನ್ಸ್ ಇಲ್ಲ, ಒಂದು ಪೊಲೀಸವರು ಕೇರ್ ಅನ್ನೋದೇ ಮಾಡಲ್ಲ. ಇನ್ನು ಭಾಳ ಹಿಂದೆ ಇದೆ ಪೂರಿ. ಜನಕ್ಕೆ ಒಂದು ಕಾಮನ್ ಸೆನ್ಸ್ ಅನ್ನೋದೇ ಭಾಳ ಕಮ್ಮಿ ಇದೆ. ಯಾವ ವಿಚಾರದಲ್ಲಿ ಅಂದರೆ ಎಲ್ಲದರಲ್ಲೂ ಅಷ್ಟೇ. ಜನ ಎಲ್ಲಂದರೆ ಅಲ್ಲಿ ಎಂಜಲುಗಳು ಉಗಿಯೋದು, ಅವರ ವರ್ತನೆಗಳು, ಗಾಡಿಯಲ್ಲಿ ಜೋರಾಗಿ ಹೋಗೋದ್ರೆ ಪರವಾಗಿಲ್ಲ. ದೇವಸ್ಥಾನ ಆವರಣದಲ್ಲಿ ಕಂಟಿನ್ಯೂಸ್ ಆಗಿ ಹಾರನ್ಗಳು ಹೊಡೆಯೋದು. ದೇವಸ್ಥಾನ ಆವರಣದ ಒಳಗಡೆ ಭಾಳ ಚೆನ್ನಾಗಿದೆ. ದೇವಸ್ಥಾನದ ಹೊರಗಡೆ ಭಾಳ ಹೇಳಲಿಕ್ಕಾಗಲ್ಲ. ನಮ್ಮ ಮದರು ಪೂರಿಯ ಸುತ್ತಮುತ್ತ ರೋಡ್ಗಳನ್ನೆಲ್ಲ ನೋಡಿಕೊಂಡು ಹಾಗೆ ಶಾಪಿಂಗ್ ಮಾಡಿಕೊಂಡು, ಶಾಪಿಂಗ್ ಅನ್ನೋದಕ್ಕೆ ಏನಿಲ್ಲ ಅಲ್ಲಿ, ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ರೋಡ್ಗಳೆಲ್ಲ ನೋಡಿಕೊಂಡು ನಮ್ಮ ರೂಮ್ ಕಡೆ ಹೊರಟಾಗಿ. ಇದು ಇಲ್ಲಿನ ಪೊಲೀಸ್ ಸ್ಟೇಷನ್ ಪೂರಿ. ಇದನ್ನು ಸ್ಟೇಷನ್ ಅಂತಾರೋ ಏನಂತಾರೋ, ಸ್ಟೇಷನ್ನು ಬೀಗ ಹಾಕಿದ್ದಾರೆ. ಪೊಲೀಸ್ ಸ್ಟೇಷನ್ ಅವ್ಯವಸ್ಥೆ ನೋಡಿ ಹೇಗಿದೆ. ಬೀಗ ಹಾಕಿದ್ದಾರೆ. ಒಬ್ಬರು ಪೊಲೀಸವರು ಹೊರಗಡೆ ಇಲ್ಲ. ಎಲ್ಲ ಕಡೆ ಸೆಕ್ಯೂರಿಟಿಗಳು ಅನ್ನೋರೇ ಇದ್ದಾರೆ. ದೇವಸ್ಥಾನದ ಸೆಕ್ಯೂರಿಟಿಗಳು ಬಿಟ್ಟು ಪೊಲೀಸವರು ಎಲ್ಲೂ ಇಲ್ಲ. ಇಷ್ಟಕ್ಕೂ ಟೂ ವೀಲರ್ಸ್ನ ಓಡಿಸ್ತಾರೆ. ಈ ಟೂ ವೀಲರ್ಸ್ನವ್ರನ್ನ ಕಡಿವಾಣ ಹಾಕೋಕ್ಕೆ ಯಾರೂ ಸಹ ಇಲ್ಲ. ಓಡಿಸಿದ್ರೆ ಪರವಾಗಿಲ್ಲ, ಟ್ರಿಬಲ್ ರೈಡಿಂಗು, ಕಿರ್ಚ್ಕೊಂಡು ಹೋಗೋದು, ಲೈಕ್ ಅದೇನಂತಾರೆ, ಪಕ್ಕಾ ಲೋಕಲ್ ಜನಗಳೇ ಅಂತಲ್ಲ, ಲೋಕಲ್ನ ಹಂಗೆ ಹೇಳ್ಬಾರ್ದು ಬಾಬಾ, ಪಕ್ಕಾ ಈ ಅನ್ಎಜುಕೇಟೆಡ್ ಪರ್ಸನ್ಸೇ ಮಾಡೋದು ಇಂಥ ಕೆಲಸಗಳು. ನೋಡಿ, ಕಣ್ಮುಂದೆನೇ ತ್ರಿಬಲ್ಸ್ ಕಣ್ಮುಂದೆನೇ ಹೋಗ್ತಿದ್ದಾರೆ. ಕಣ್ಮುಂದೆ ತ್ರಿಬಲ್ಸ್ ಹೋದ್ರೂ ಪರವಾಗಿಲ್ಲ, ಹಾರನ್ ಜೋರಾಗಿ ಹಾರನ್ ನೋಡ್ಕೊಂಡು ಕಿರ್ಚ್ಕೊಂಡು ಹೋಗೋದು. ಇಲ್ಲಿನ ಆಟೋ ರಿಕ್ಷಾಗಳು ಇದು. ಅಲ್ಲಲ್ಲಿಗೆ ಟ್ರಾನ್ಸ್ಪೋರ್ಟ್ ಪೂರಿಯ. ಇವತ್ತಿಗೆ ಜಗನ್ನಾಥನ ದರ್ಶನವಾಯಿತು. ನಾಳೆ ಕೊನಾರ್ಕ್ ಸನ್ ಟೆಂಪಲ್, ಸೂರ್ಯ ದೇವಸ್ಥಾನ, ಆದ ನಂತರ ಲಿಂಗರಾಜ್ ಟೆಂಪಲ್. ನಾಳೆ ವಿಡಿಯೋ ಮತ್ತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.